ಎಲ್ರಿಗೂ ನಮಸ್ಕಾರ. ಟಾಪರ್ ಐಎಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಆಲ್ಸೋ ಫಾರ್ ದ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ನಮಾಮಿ ಗಂಗೆ ಏನಿದೆ ನಮಾಮಿ ಗಂಗೆ? ಸೊ ನಮಗೆ ನಮಾಮಿ ಗಂಗೆ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಸೊ ಗಂಗಾ ರಿವರ್ಸ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ತೊಗೊಂಡು ಬಂದಿರೋದು ಅಂತ. ಸೊ ಇದು ಒಂದು ಬುಕ್, ನಮಾಮಿ ಗಂಗೆ ಅನ್ನೋದು ಒಂದು ಬುಕ್. ಇದನ್ನು ಬರೆದಿರೋ ಅಂಥದ್ದು KR ಚಂದ್ರಶೇಖರ್ ಅವರು. ಸೊ ಈ ಒಂದು ಬುಕ್ ಏನರ ಬಗ್ಗೆ ಡೀಲ್ ಮಾಡ್ತಿದೆ ಅಂದರೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಡೀಲ್ ಮಾಡ್ತಿದೆ. ಸೊ ನಮಾಮಿ ಗಂಗೆ ಅಂದ ತಕ್ಷಣ ಇದು ನಮ್ಮನ್ನು ನಾರ್ತ್ ಕರ್ನಾಟಕದಲ್ಲಿರುವಂಥ ರಿವರ್ ಹತ್ರ ಕರ್ಕೊಂಡು ಹೋಗುತ್ತೆ. ಬಟ್ ಒಂದ್ಸಲಿ ಇದನ್ನು ಯೋಚನೆ ಮಾಡಿ, ದಿಸ್ ಇಸ್ ಬುಕ್, ನಮಾಮಿ ಗಂಗೆ ಅನ್ನೋದು ಬುಕ್ಕು. ಇದನ್ನ KR ಚಂದ್ರಶೇಖರ್ ಅವರು ಬರೆದಿರೋವಂಥದ್ದು ವಾಟರ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಆಗಿ. ನೆಕ್ಸ್ಟು ಆಗ್ರೋ ಟ್ರಾನ್ಸ್ಪೋರ್ಟ್ ಇಶ್ಯೂಸ್. ಏನಿದು ಅಗ್ರಿಕಲ್ಚರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಏನೇನು ಇಶ್ಯೂ ಆಗ್ತಿದೆ ಅಂದರೆ, ಸೊ ಈ ಒಂದು ಅಗ್ರಿಕಲ್ಚರಲ್ ಗೂಡ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಒಂದು ಕಿಸಾನ್ ರೈಲ್ ಸರ್ವಿಸನ್ನು ಆಫರ್ ಮಾಡಿದ್ದಾರೆ ಅಲ್ವಾ. ಸೊ ಇದು ಏನು ಮಾಡ್ತಿದೆ ಅಂದರೆ, ಇವ್ರು ಏನು ಟ್ರಾನ್ಸ್ಪೋರ್ಟೇಷನ್ನ ಮಾಡಿರ್ತಾರೆ ಪ್ರೊಡ್ಯೂಸನ್ನು, ಅದಕ್ಕೆ 50% ಸಬ್ಸಿಡಿನ ಫಾರ್ಮರ್ಸಿಗೆ ಕೊಡ್ತಿದ್ದಾರೆ ಈ ಒಂದು ಕಿಸಾನ್ ರೈಲ್ ಸರ್ವಿಸ್ ಅಂಡರಲ್ಲಿ. ಸೊ ಇದಕ್ಕೋಸ್ಕರ ಮಿನಿಸ್ಟ್ರಿ ಈ ರೈಲ್ವೇಸ್ ಏನಂತ ಹೇಳ್ತಿದೆ ಅಂದರೆ, ನೀವೇನು ಅಮೌಂಟನ್ನು ಇದಕ್ಕೋಸ್ಕರ ಆಪರೇಷ್ನಲ್ ಕಾಸ್ಟಿಗೋಸ್ಕರ ಅಲೋಕೇಟ್ ಮಾಡಿದ್ದೀರಾ ಅದು ತುಂಬ ಕಡಿಮೆ ಆಗ್ತಿದೆ. ಅಟ್ಲೀಸ್ಟ್ 3 times ಆದ್ರೂ ಫಂಡನ್ನು ಇನ್ಕ್ರೀಸ್ ಮಾಡಬೇಕು. ಸೊ ಈ ಒಂದು ಸರ್ವೀಸಸ್ನ ಮಾಡಬೇಕು ಅಂತ ಹೇಳಿ ರೈಲ್ವೇಸು ರಿಕ್ವೆಸ್ಟನ್ನು ಮಾಡ್ಕೊಳ್ತಿದೆ. ಸೊ ಇದರಿಂದ ಪಾಸಿಟಿವ್ ಏನು, ರೈಲ್ವೇಸ್ ಕಿಸಾನ್ ರೈಲನ್ನು ತೊಗೊಂಡು ಬಂದಿರೋದ್ರಿಂದ ಅಂದರೆ, ಒಂದು ಆಗ್ರೋ ಪ್ರೊಡಕ್ಷನು ಜಾಸ್ತಿ ಆಗುತ್ತೆ. ಸೆಕೆಂಡ್ ಥಿಂಗ್ ಬಂದರೆ ಇದನ್ನು ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಮತ್ತು ಎಕ್ಸ್ಪೋರ್ಟ್ ಮಾಡ್ಬೋದು ಬೇರೆ ಕಡೆಗೆ ಈ ಒಂದು ರೈಲ್ವೇಸ್ನ ಯೂಸ್ ಮಾಡಿಕೊಂಡು. ನೆಗೆಟಿವ್ಸ್ ಏನಂತ ಅಂದರೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಬೆಟರಾಗಿ ಇನ್ನೂ ಮಾಡ್ಬೋದು. ಬಿಕಾಸ್ ಇವ್ರಿಗೆ ಫೈನಾನ್ಷಿಯಲಿ ಆಪರೇಷ್ನಲ್ ಕಾಸ್ಟು ಶಾರ್ಟೇಜ್ ಆಗ್ತಿದೆ ಅಂತ ಅಂದಾಗ, ಸೊ ಇವರು ಇನ್ನೂ ಕೂಡ ಫೈನಾನ್ಸಸ್ನ ಅಲೋಕೇಟ್ ಮಾಡೋವಂಥ ಒಂದು ಕೆಲಸವನ್ನು ಮಾಡ್ಬೋದು. ಮತ್ತು ಇನ್ಲ್ಯಾಂಡ್ ವಾಟರ್ ವೇಸ್ನ ಕೂಡ ಇವರು ಪ್ರಮೋಟ್ ಮಾಡಬೇಕಾಗತ್ತೆ. ಬಿಕಾಸ್ ಅದು ಕೂಡ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ಎಕ್ಸೆಸಿವ್ ಪ್ರೊಪಲ್ಷನ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟು ಒಂದು ಮೇನ್ಸ್ ರಿಲೇಟೆಡ್ ಆಗಿ ಎಥಿಕ್ಸಿಗೆ ಒಂದು ಎಕ್ಸಾಂಪಲನ್ನು ನಾವು ಇಲ್ಲಿ ನೋಡ್ಬೋದು. ಈಗ ಲೀಲಾವತಿ ಹಾಸ್ಪಿಟಲ್ ಏನಿದೆ, ಈ ಒಂದು ಟ್ರಸ್ಟಿ ಏನು ಮಾಡ್ತಿದೆ, $45 crore ವರ್ತ್ ವ್ಯಾಲ್ಯೂಯಬಲ್ಸ್ನ ಟ್ರಸ್ಟಿಂದ ಸ್ಟೀಲ್ ಮಾಡಿದೆ ಅನ್ನೋ ಒಂದು ಏನಿದೆ ಅದನ್ನು ಅಕ್ಯೂಸ್ ಮಾಡ್ತಿದೆ. ಸೊ ಅದನ್ನು ಮಹಾರಾಜ ಬರೋಡ ಅವರು ಇವರಿಗೆ ಕೊಟ್ಟಿದ್ದು ಅಂತ ಹೇಳಿ ಒಂದು ನಂಬಿಕೆ ಇದೆ. ಪ್ರೀವಿಯಸ್ಲಿ ಪದ್ಮನಾಭ ಟೆಂಪಲಲ್ಲಿ ಕೂಡ, ಅದು ಎಸ್ಪೆಷಲಿ ಕೇರಳದಲ್ಲಿ ಟ್ರಸ್ಟಿ ಕಂಟ್ರವರ್ಸಿ ಆಗಿತ್ತು. ಇಲ್ಲೂ ಕೂಡ ಗೋಲ್ಡು ಟೆಂಪಲಿಂದ ಮಿಸ್ಸಿಂಗ್ ಆಗಿತ್ತು. ಸೊ ಇದು ರೆಸ್ಪಾನ್ಸಿಬಿಲಿಟಿ ಯಾರ್ದು ಅಂತ ಹೇಳಿ ಇವರು ಇಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಪಾಯಿಂಟ್ಸ್ ಏನು ಇಂಪಾರ್ಟೆಂಟ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮಿಡಿವಲ್ ಟೈಮ್ ಅಥವಾ ಬ್ರಿಟಿಷ್ ಟೈಮಲ್ಲಿ ಈ ಕಿಂಗ್ಸ್ ಇರ್ತಿದ್ರಲ್ಲ, ಕಿಂಗ್ಸು ಮರ್ಚೆಂಟ್ಸ್ ಏನು ಮಾಡ್ತಿದ್ರು, ಲಾರ್ಜ್ ಅಮೌಂಟ್ ಆಫ್ ಗೋಲ್ಡ್ ಮತ್ತು ಆರ್ಟಿಫ್ಯಾಕ್ಟ್ಸನ್ನು ಟೆಂಪಲ್ ಅಥವಾ ಟ್ರಸ್ಟಿಗೆ ಡೊನೇಟನ್ನು ಮಾಡ್ತಿದ್ರು. ಮೆನಿ ಆಫ್ ಇಟ್ ಸ್ಟಿಲ್ ಅದು ಇನ್ನೂ ಕೂಡ ಅನ್ಡಾಕ್ಯುಮೆಂಟ್ ಆಗಿ ಉಳಿದಿದೆ ಅಂತಲೇ ಹೇಳ್ಬೋದು ಪಬ್ಲಿಕ್ ರೆಕಾರ್ಡಲ್ಲಿ. ಸೊ ದೇರ್ ಫೋರ್ ಅನ್ಸ್ಕಾರ್ಪ್ಲಸ್ ಎಲಿಮೆಂಟ್ಸ್ ಇಲ್ಲಿರುವಂಥ ಎಲಿಮೆಂಟ್ಸ್ ಏನಿದೆ, ಇದನ್ನು ಪಬ್ಲಿಕ್ ವೆಲ್ಫೇರ್ಗೆ ಯೂಸ್ ಮಾಡಬೇಕಂತ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಎಲೆಕ್ಷನ್ ರಿಲೇಟೆಡ್ ಆಗಿ. ಸೊ ಫಸ್ಟಲ್ಲಿ ಏನು ಮಾಡ್ತಿದ್ರು, ಕ್ಯಾಸ್ಟನ್ನು ತೊಗೊಂಡು ಬಂದು ಕ್ಯಾಸ್ಟ್ ಪೊಲಿಟಿಕ್ಸನ್ನು ಮಾಡ್ತಿದ್ರು. ಇವಾಗ ರಿಲೀಜಿಯಸ್ ಐಡೆಂಟಿಟಿನ ಯೂಸ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಹೇಗೆ ಕಮ್ಯುನಲ್ ಅವಾರ್ಡ್ಸನ್ನು ತೊಗೊಂಡು ಬಂದಿದ್ದು ಬ್ರಿಟಿಷರು, ಅದೇ ರೀತಿ ಇವಾಗ ಇವರು ಕೂಡ ರಿಲೀಜಿಯಸ್ ಐಡೆಂಟಿಟಿನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ತಿದ್ದಾರೆ, ಸೊ ಎಲೆಕ್ಷನನ್ನು ವಿನ್ ಆಗಬೇಕು ಅನ್ನೋ ಉದ್ದೇಶದಿಂದ ಕ್ಯಾಸ್ಟ್ ಈಕ್ವೇಷನ್ಸ್, ಲೈಕ್ ಕ್ಯಾಸ್ಟ್ ಅಂದರೆ ತುಂಬ ಕಡಿಮೆ ಜನ ಬರ್ತಾರಲ್ವ, ಹಾಗಾಗಿ ಇವ್ರೇನು ಮಾಡ್ತಿದ್ದಾರೆ, ರಿಲೀಜಿಯಸ್ ಐಡೆಂಟಿಟಿನ ಯೂಸ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಹಿಂದೂ ಐಡೆಂಟಿಟಿ ಇರ್ಬೋದು, ಇಲ್ಲ ಅಂದರೆ ಮುಸ್ಲಿಮ್ ಐಡೆಂಟಿಟಿ ಇರ್ಬೋದು, ಕ್ರಿಶ್ಚಿಯನ್ ಐಡೆಂಟಿಟಿ ಇರ್ಬೋದು, ಬುದ್ಧಿಸ್ಟ್ ಐಡೆಂಟಿಟಿ ಇರ್ಬೋದು. ಈ ರೀತಿಯಾಗಿ ಐಡೆಂಟಿಟೀಸ್ನ ಯೂಸ್ ಮಾಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಎಥಿಕ್ಸ್ ಎಕ್ಸಾಂಪಲ್. ಇನ್ನೊಂದು ಎಥಿಕ್ಸ್ ಎಕ್ಸಾಂಪಲ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಎಥಿಕ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಕಾರ್ಪೊರೇಟ್ ಎಥಿಕ್ಸ್ ಹೇಗಿರುತ್ತೆ, ಈಗ ಶೇರ್ ಹೋಲ್ಡರ್ಸ್ ಇದ್ದಾರೆ ಅಂದರೆ ಅವ್ರ ಆ್ಯಕ್ಟಿವಿಸಮ್ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಬಾಲಾಜಿ ಟೆಲಿಫಿಲ್ಮ್ಸ್ ಶೇರ್ ಹೋಲ್ಡರ್ಸ್ ಏನಿದ್ದಾರೆ, ಅವರು
ಏಕ್ತಾ ಕಪೂರ್ ಅವ್ರದ್ದು ಸ್ಯಾಲ್ರಿನ ರೈಸ್ ಮಾಡೋದನ್ನು ರಿಜೆಕ್ಟ್ ಮಾಡಿದ್ದಾರೆ. ಈ ಒಂದು ಪ್ರಪೋಸಲನ್ನು ರಿಜೆಕ್ಟ್ ಮಾಡಿದ್ದಾರೆ. ಮತ್ತು ಝೀ ಕಂಪನೀಸ್ದಲ್ಲಿ ಫಾರಿನ್ ಡೈರೆಕ್ಟ್ ಏನಿರ್ತಾರೆ ಅವರು ಪ್ರೆಸೆಂಟ್ ಬೋರ್ಡ್ ಆಫ್ ಡೈರೆಕ್ಟರ್ನ ರೀಪ್ಲೇಸ್ ಮಾಡಬೇಕಂತ ಹೇಳಿ ಟ್ರೈ ಮಾಡಿದ್ದಾರೆ. ಸೊ ನಾವು ಇದನ್ನು ಇಲ್ಲಿ ಶೇರ್ ಹೋಲ್ಡರ್ ಆ್ಯಕ್ಟಿವಿಸಮ್ ಅಂತ ಕರಿತೀವಿ. ಸೊ ಈ ಒಂದು ಆ್ಯಕ್ಟಿವಿಸ್ಟ್ ಶೇರ್ ಹೋಲ್ಡರು ಏನೇನು ಮಾಡ್ಬೋದು ಅಂತಂದರೆ, ಇವರು ನೆಸಸರಿ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾರೆ. ಯಾರ ಮೇಲೆ ಅಂದರೆ ಮ್ಯಾನೇಜ್ಮೆಂಟ್ ಮೇಲೆ. ಸೊ ಇದರಿಂದ ಏನಾಗುತ್ತೆ, ಅವರು ಆಪ್ಟಿಮಲ್ ಗವರ್ನೆನ್ಸ್ನ ಎನ್ಶೂರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಸೋಷಿಯಲ್ ಎನ್ವಿರಾನ್ಮೆಂಟ್ ಅಥವಾ ಎಥಿಕಲ್ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಮೈನಾರಿಟಿ ಶೇರ್ ಹೋಲ್ಡರ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೂ ಕೂಡ ಈ ಒಂದು ಶೇರ್ ಹೋಲ್ಡರ್ ಆ್ಯಕ್ಟಿವಿಸಮು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ ಸಮ್ ಕೇಸಸಲ್ಲಿ ಈ ಒಂದು ಆ್ಯಕ್ಟಿವಿಸಮ್ ಏನು ಮಾಡುತ್ತೆ, ಏನು ತುಂಬ ಕಾನ್ಫ್ಲಿಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸರ್ಟೈನ್ ಇನ್ವೆಸ್ಟರ್ ಮತ್ತು ಪ್ರೈವೇಟ್ ಕಂಪನಿ ಮಧ್ಯೆ ಕೆಲವೊಂದು ಪ್ರೈವೇಟ್ ಬ್ಯಾಟಲ್ಸನ್ನು ಕೂಡ ಕ್ರಿಯೇಟ್ ಮಾಡುತ್ತೆ, ಎಸ್ಪೆಷಲಿ ವಿತ್ ದ ಮ್ಯಾನೇಜ್ಮೆಂಟ್ ಮತ್ತು ಪ್ರಮೋಟರ್ಸ್ ಮಧ್ಯೆ. ಸೊ ಇದರಿಂದ ಏನಾಗುತ್ತೆ, ಶೇರ್ ಹೋಲ್ಡರ್ ಏನು ಮಾಡ್ತಾರೆ, ಕ್ರಾಸ್ ಫೈರ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಅಂದರೆ ಆವಾಗ ಏನಾಗುತ್ತೆ, ಅವರು ಬೋರ್ಡ್ ಆಫ್ ಡೈರೆಕ್ಟರ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಥವಾ ಈಗೇನು ಮಾಡ್ತಿದ್ದಾರೆ, ಝೀನ ಮುಖೇಶ್ ಅಂಬಾನಿ ಅವ್ರಿಗೆ ಟೇಕ್ ಓವರ್ ಮಾಡಿ ಅಂತ ಹೇಳಿ ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ಕೆಲವೊಂದು ಆ್ಯಕ್ಟಿವಿಸಮನ್ನು ಮಾಡೋ ಅಂಥ ಚಾನ್ಸಸ್ಸು ಕೂಡ ಇರುತ್ತೆ. ಒಂದು ಪಾಸಿಟಿವ್ ಅಂದರೆ ಅವರಿಂದ ಏನಾಗುತ್ತೆ, ಸ್ಮಾಲ್ ಶೇರ್ ಹೋಲ್ಡರ್ಸಿಗೂ ಹೆಲ್ಪ್ ಆಗುತ್ತೆ, ಮತ್ತು ಎಥಿಕಲ್ ರೆಸ್ಪಾನ್ಸಿಬಿಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಆಪ್ಟಿಕಲ್ ಗವರ್ನೆನ್ಸ್ನ ಅಚೀವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಈ ಒಂದೊಂದ್ಸಲಿ ಏನಾಗುತ್ತೆ, ಅವ್ರಿಗೆ ಇಷ್ಟ ಬಂದಂಗೆ ಮ್ಯಾನೇಜ್ಮೆಂಟು ಅದಕ್ಕೆ ನೆಟ್ಕೊಂಡಿಲ್ಲ ಅಂದಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ನೇ ಕೂಡ ಅವರು ಚೇಂಜ್ ಮಾಡೋವಂಥ ಚಾನ್ಸಸ್ಸು ಕೂಡ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಪ್ರಾಜೆಕ್ಟ್ 15B. ಏನಿದು ಪ್ರಾಜೆಕ್ಟ್ 15B ಅಂತ ಅಂದರೆ, ಇದು 4 ನೇವಿ ಸ್ಟೆಲ್ತ್ ಡೆಸ್ಟ್ರಾಯರ್ ಶಿಪ್ ಅಂತಲೇ ಹೇಳ್ಬೋದು. ಅಂದರೆ ಇದೊಂದು ಡೆಸ್ಟ್ರಾಯರ್ ಶಿಪ್ ವಿಶಾಖಪಟ್ಟಣಮಲ್ಲಿ ಇರೋವಂಥದ್ದು. ಮರ್ಮಾಗೋವಾ, ಇಂಪಾಲ್ ಮತ್ತು ಪೋರ್ಬಂದರಲ್ಲಿ ಇದೆ. ಸೊ ಎಲ್ಲನೂ ಕೂಡ ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಇದನ್ನು ಬಿಲ್ಡ್ ಮಾಡಿರೋದು. ಸೊ ಇದು MDL ಏನಿದೆ, ಇದನ್ನು ಫಸ್ಟ್ ಶಿಪ್ಪನ್ನ ಡೆಲಿವರ್ ಮಾಡಿದೆ. ಸೊ ಇದರಲ್ಲಿ ಏನೇನು ಇಕ್ವಿಪ್ಮೆಂಟ್ ಇದೆ ಅಂದರೆ, ಸೂಪರ್ಸೋನಿಕ್ ಸರ್ಫೇಸ್ ಟು ಸರ್ಫೇಸ್ ಬ್ರಹ್ಮೋಸ್ ಮಿಸೈಲ್ ಇದೆ. ಸೆಕೆಂಡ್ ಒನ್ನು ಬರಾಕ್ 8 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಇದೆ. ಹಲ್ ಮೌಂಟೆಡ್ ಸೋನಾರ್ Hum-G ಇದೆ. ಅಂದರೆ ಮೂರು ಮಿಸೈಲ್ಸ್ ಇದೆ. ಒಂದು ಬ್ರಹ್ಮೋಸ್ ಮಿಸೈಲ್ ಅಂದರೆ ಸೂಪರ್ಸೋನಿಕ್ ಸರ್ಫೇಸ್ ಟು ಸರ್ಫೇಸ್ ಮಿಸೈಲು, ಸೆಕೆಂಡು ಬರಾಕ್ 8 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲು, ನೆಕ್ಸ್ಟ್ ಹಲ್ ಮೌಂಟೆಡ್ ಸೋನಾರ್ Hum-G. ಸೊ ಇದಿಷ್ಟು ಮಿಸೈಲ್ಸನ್ನು ಇಕ್ವಿಪ್ ಮಾಡಿಕೊಂಡು ಈ ಒಂದು ಶಿಪ್ಪನ್ನು ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಮಿಲ್ಲೆಟ್ ಕಫೆ. ಏನಿದು ಮಿಲ್ಲೆಟ್ ಕಫೆ ಅಂದರೆ, ಒಡಿಶಾ ಸ್ಟೇಟಲ್ಲಿರೋಂಥ ಓನ್ಲಿ 1 ಮಿಲ್ಲೆಟ್ ಕಫೆ ಅಂದರೆ ಇದೆ ಅಂತ ಹೇಳ್ಬೋದು. ಎಲ್ಲಿದೆ ಅಂದರೆ ಕಿಯೋಂಝಾರ್ ಡಿಸ್ಟಿಕ್ಕಲ್ಲಿದೆ. ಇದು ಕಲೆಕ್ಟರೇಟ್ ಆಫೀಸಲ್ಲಿ ಇದೆ. ಸೊ ಇದೇನು ಮಾಡುತ್ತೆ, ಹ್ಯೂಮನ್ ಹೆಲ್ಪ್ ಸೆಲ್ಫ್ ಗ್ರೂಪು ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಇದು ಮಿಲ್ಲೆಟ್ ಬೇಸ್ಡ್ ಫುಡ್ ಪ್ರೊಡಕ್ಷನ್ನ ಸೆಲ್ ಮಾಡೋದಕ್ಕೆ ಈ ಒಂದು ಕೆಫೆ ತುಂಬ ಅವಕಾಶವನ್ನು ಮಾಡಿಕೊಡ್ತಿದೆ ಅಂತಲೇ ಹೇಳ್ಬೋದು. ಎಥಿಕ್ಸ್, ದಟ್ ಈಸ್ ಪ್ರೀಸ್ಟ್ ಕಂಡಕ್ಟ್ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಕೇರಳ ಚರ್ಚ್ ಅವರು ಬಿಷಪ್ಸ್ ಏನಿದ್ದಾರೆ ಅವರು ಸ್ಟೇಟ್ ಪೊಲಿಟಿಕ್ಸ್ ಮತ್ತು ಎಕನಾಮಿ ಮೇಲೆ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಕಾಂಟ್ರವರ್ಸಿಸು ಕೂಡ ಇದೆ. ಈಗ ಸೆಕ್ಸುವಲ್ ಹರಾಸ್ಮೆಂಟ್ ಇರ್ಬೋದು, ಚಾರ್ಜಸ್ ಇರ್ಬೋದು, ಅಥವಾ ಲ್ಯಾಂಡ್ ಸ್ಕ್ಯಾಮ್ಸ್ ಇರ್ಬೋದು, ಕೊಲ್ಯೂಷನ್ ವಿತ್ ಪೊಲಿಟಿಕಲ್ ಪಾರ್ಟೀಸ್ ಇರ್ಬೋದು, ಕಮ್ಯುನಲ್ ಸ್ಟೇಟ್ಮೆಂಟ್ಸನ್ನು ಕೊಡೋ ಅಂಥದ್ದು ಇರ್ಬೋದು. ಸೊ ಈ ರೀತಿಯಾಗಿ ಏನೇನು ಮಾಡ್ತಿದ್ದಾರೆ. ಮತ್ತು ತಮಿಳ್ನಾಡಲ್ಲೂ ಕೂಡ ಈ ಒಂದು ಬಿಷಪ್ಸ್ ಏನು ಮಾಡ್ತಿದ್ದಾರೆ, ಪ್ಯಾರಲಲ್ ಮೆಡಿಕಲ್ ಕಾಲೇಜು ಮತ್ತು ಟ್ರಸ್ಟನ್ನ ನಡೆಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರ ಪರ್ಸ್ನಲ್ ಕೆಪಾಸಿಟಿ ಬೇಸಿಸ್ ಮೇಲೆ. ಬಟ್ ಅದನ್ನು ಪೊಲಿಟಿಕಲ್ ಕ್ಯಾಪಿಟಲ್ ಆಫ್ ಬಿಷಪ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಬಟ್ ಈ ಒಂದು ವ್ಯಾಟಿಕನ್ ಏನಂತ ಇನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅಂದರೆ, ಈ ಒಂದು ಕ್ಲರಿಕ್ಸ್ ಅಂದರೆ ಯಾವುದೇ ರೀತಿಯಾದಂಥ ಕೆಲಸಗಳನ್ನು ಮಾಡೋದನ್ನು ಪ್ರಾಹಿಬಿಟ್ ಮಾಡಿದ್ದಾರೆ ಬಿಷಪ್ಸಿಗೆ. ಎಸ್ಪೆಷಲಿ ಕಂಡಕ್ಟಿಂಗ್ ಬಿಸ್ನೆಸ್ ಅಥವಾ ಟ್ರೇಡ್ ಪರ್ಸ್ನಲಿ ಥ್ರೂ ಅದರ್ಸ್ ಆಫ್ ದೇರ್ ಓನ್ ಅಡ್ವಾಂಟೇಜ್, ಅವರಿಗೆ ಅಡ್ವಾಂಟೇಜ್ ಆಗೋ ಥರ ಟ್ರೇಡ್ ಮಾಡೋದಿರ್ಬೋದು, ಬಿಸ್ನೆಸ್ ಮಾಡೋದಿರ್ಬೋದು, ಅದನ್ನು ಇಲ್ಲಿ ಪ್ರಾಹಿಬಿಟ್ ಮಾಡಲಾಗಿದೆ ಅಂತ ಹೇಳಿ ವ್ಯಾಟಿಕನ್ ಅವರು ಹೇಳಿದ್ದಾರೆ. ಮತ್ತು ಕ್ಲರ್ಜಿ ಏನು ಮಾಡಬೇಕು ಅಂದರೆ, ಈ ಎಲ್ಲ ಒಂದು ಆ್ಯಕ್ಟಿವಿಟೀಸಿಂದ ತುಂಬ ದೂರನೇ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಹೋಲ್ಡಿಂಗ್ ಪೊಸಿಷನನ್ನು ಕೂಡ ಎಸ್ಪೆಷಲಿ ಇಂಡಿಪೆಂಡೆಂಟ್ ಟ್ರಸ್ಟ್ ಮತ್ತು NGOದಲ್ಲಿ ಇವರು ಬ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು.
ನೆಕ್ಸ್ಟು ಪೊಲೀಸ್ ಎಥಿಕ್ಸ್ ಇನ್ ಫಸ್ಟ್ ವರ್ಲ್ಡ್ ಕಂಟ್ರೀಸ್. ಪೊಲೀಸ್ ಎಥಿಕ್ಸ್ ಯಾವ ರೀತಿ ಇದೆ ಫಸ್ಟ್ ವರ್ಲ್ಡ್ ಕಂಟ್ರೀಸಲ್ಲಿ ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ನೀವು ಇದನ್ನು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಕೊಳ್ಬೋದು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ. USA acquisition of racial brutality by the white police against African Americans. USA ಏನಾಗಿದೆ, ಆಫ್ರಿಕನ್ ಅಮೇರಿಕನ್ಸ್ ಏನಿರ್ತಾರೆ ಅಂದರೆ ಅಲ್ಲಿದ್ದಂಥ ಕಲೋನಿಯಲ್ ಟೈಮಲ್ಲಿ ಆಫ್ರಿಕಾದಿಂದ ಹೋಗಿ ಅಮೇರಿಕಾದಲ್ಲಿ ಸೆಟಲ್ ಆಗಿರೋ ಅಂತಹ ಒಂದು ಜನಗಳೇನಿದ್ದಾರೆ ಅವ್ರ ಮೇಲೆ ತುಂಬ ರೇಷಿಯಲ್ ಬ್ರುಟಾಲಿಟಿ ಅಂದರೆ ತುಂಬ ಡಿಸ್ಕ್ರಿಮಿನೇಷನನ್ನು ಮಾಡ್ತಿದ್ದಾರೆ. ಸೊ ಇದು ತಪ್ಪು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು UK ತೊಗೊಂಡಾಗ 2000 ಪೊಲೀಸ್ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಚಾರ್ಜಸ್ಸು ನಡೀತಾ ಇದೆ. ಸೊ ಅದರಲ್ಲಿ 6% ಕೇಸಸ್ ಮಾತ್ರ ಪನಿಷ್ಮೆಂಟನ್ನು ಸಿಕ್ಕಿದೆ, 6% ಕೇಸಸ್ಸಿಗೆ. ಬೇರೆ ಎಲ್ರಿಗೂ ಕೂಡ ಇನ್ನೂ ಪನಿಷ್ಮೆಂಟ್ ಸಿಕ್ಕಿಲ್ಲ. ಈವನ್ ಲಾಸ್ಟ್ ಇಯರು ಪೊಲೀಸು ಒಂದು ವುಮೆನನ್ನು ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಸೊ ಇದರಿಂದ ಏನಾಯಿತು, ನೇಷನ್ ವೈಡ್ ಪ್ರೊಟೆಸ್ಟು ಕೂಡ ಆಗಿತ್ತು. ಸೊ ಇದನ್ನು ನಾವೇನು ನೋಡ್ಬೋದು ಅಂದರೆ ಇದಕ್ಕೆ ವೇ ಫಾರ್ವರ್ಡ್ ಏನು ಅಂದರೆ, ಫಸ್ಟು ಎಜುಕೇಷನ್ ಮತ್ತು ಎಕನಾಮಿಕ್ ಗ್ರೋತ್ ಒಂದೇ ಇಂಪಾರ್ಟೆಂಟ್ ಅಲ್ಲ. ಸೊ ಅದ್ರ ಜೊತೆಗೆ ಫಸ್ಟ್ ವರ್ಲ್ಡ್ ಕಂಟ್ರೀಸು ಈ ರೀತಿ ಪ್ರಾಬ್ಲಮ್ಸನ್ನು ಕೂಡ ಸಾರ್ಟ್ಔಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಪ್ರಾಂಪ್ಟ್ ಅಗೇನ್ಸ್ಟ್ ಆ್ಯಕ್ಷನನ್ನು ತೊಗೊಳ್ಬೇಕು. ಈ ಒಂದು ಅಕ್ಯೂಸ್ಡ್ ಪೊಲೀಸ್ ಮೆನ್ಸ್ ಏನಿದ್ದಾರೆ ಅವ್ರ ಅಗೇನ್ಸ್ಟಾಗಿ ಪ್ರಾಂಪ್ಟ್ ಆ್ಯಕ್ಷನನ್ನು ತೊಗೊಳ್ಬೇಕಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟು ಸ್ಟಾಫ್ ಅಕೌಂಟಬಿಲಿಟಿ ಫ್ರೇಮ್ವರ್ಕ್. ಏನಿದು ಸ್ಟಾಫ್ ಅಕೌಂಟಬಿಲಿಟಿ ಫ್ರೇಮ್ವರ್ಕ್ ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ ಏನು ಮಾಡಿದೆ, ಒಂದು ಸ್ಟಾಫ್ ಅಕೌಂಟಬಿಲಿಟಿ ಫ್ರೇಮ್ವರ್ಕನ್ನು ತೊಗೊಂಡು ಬಂದಿದೆ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟಿಗೋಸ್ಕರ ತೊಗೊಂಡು ಬಂದಿದೆ. ಸೊ ಇದು 50 crore ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸಲ್ಲಿ 50 crore ಯಾವ್ಯಾವ ರೀತಿ ಟ್ರಾನ್ಸಾಕ್ಷನ್ ಆಗುತ್ತೆ, ಯಾರ್ಯಾರಿಗೆ ಲೋನ್ ಕೊಟ್ಟಿದ್ದಾರೆ, ಯಾವ್ಯಾವ ಲೋನ್ ವಾಪಸ್ ಬಂದಿದೆ, ಯಾವ ಲೋನ್ ಈಗ ವಾಪಸ್ ಬರಬೇಕು, ಇದು ಎಲ್ಲ ರೀತಿಯಾದಂಥ ಒಂದು ಇನ್ಫಾರ್ಮೇಷನನ್ನು ಇದು ಫ್ರೇಮ್ವರ್ಕಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾರೆ. ಸೊ ಇದು ಬೋನಫೈಡ್ ಬಿಸ್ನೆಸ್ ಡಿಸಿಷನನ್ನು ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಈಗ ಲೋನ್ನ ಪಾಸ್ ಮಾಡಬೇಕು ಅಂದರೆ ಅದು NPA ಆಗಿ ಟರ್ನ್ ಆಗುತ್ತಾ ಅನ್ನೋದ್ರ ಬಗ್ಗೆ ಹೇಳುತ್ತೆ ಇದು. ಮತ್ತು ಈಗ ಯಾವುದಾದ್ರು ಒಂದು ಲೋನ್ ಕೊಟ್ಟರೆ ಆ ಒಂದು ಬ್ಯಾಂಕರ್ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರಬೇಕಿತ್ತು ಮೊದಲೆಲ್ಲ. ಬಟ್ ಇವಾಗ ಅದನ್ನು ಪ್ರೊಟೆಕ್ಟ್ ಮಾಡ್ತಿದೆ. ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಫಸ್ಟೆಲ್ಲ ಏನಾದರೂ NPA ಆಯಿತು ಅಂದರೆ ಆವಾಗ ಬ್ಯಾಂಕರ್ನ ಬಂದು ಎಂಕ್ವೈರಿ ಮಾಡೋರು. ಯಾರ್ಯಾರು 3C ಅಂದರೆ CBI ಇರ್ಬೋದು, CVC ಇರ್ಬೋದು, ಅಥವಾ ಆಗಿರ್ಬೋದು. ಇವ್ರು 3 ಜನ ಬಂದು ಬ್ಯಾಂಕರ್ನ ಎಂಕ್ವೈರಿ ಮಾಡೋರು. ಬಟ್ ಇವಾಗ ಆ ರೀತಿ ಆಗಲ್ಲ. ಬಿಕಾಸ್ ಸ್ಟಾಫ್ ಅಕೌಂಟಬಿಲಿಟಿ ಫ್ರೇಮ್ವರ್ಕ್ ಇರೋದ್ರಿಂದ ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಅದ್ರ ಮೂಲಕನೇ ತಿಳ್ಕೊಳ್ಬೋದು ಅಂತಲೇ ಹೇಳ್ಬೋದು. ನೆಕ್ಸ್ಟು ಈ ಒಂದು 3C ಏನಿತ್ತು, ಫಿಯರ್ ಆಫ್ 3C ಅಂದರೆ CVC ಇರ್ಬೋದು, CBI ಇರ್ಬೋದು, ಅಥವಾ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇರ್ಬೋದು. ಸೊ ಇವ್ರು ಏನು ಮಾಡ್ತಿದ್ರು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸನ್ನು ಡಿಸ್ಕರೇಜ್ ಮಾಡ್ತಾಯಿದ್ರು. ಏನಕ್ಕೋಸ್ಕರ ಅಂದರೆ ಬಿಗ್ ಲೋನ್ಸನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ. ಇಫ್ ಇನ್ ಕೇಸ್ ಇದೇನಾದರೂ NPA ಆಯಿತು ಅಂದರೆ ಮತ್ತೆ ನಾವು ಎಂಕ್ವೈರಿಗೆ ಹೋಗಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಭಯಪಟ್ಟು ಬಿಗ್ ಲೋನ್ಸನ್ನು ಅವರು ಸ್ಯಾಂಕ್ಷನ್ನೇ ಮಾಡ್ತಿರ್ಲಿಲ್ಲ. ಬಟ್ ಈ ಒಂದು ಬ್ಯಾಂಕರ್ಸು ಎಕ್ಸ್ಟ್ರೀಮ್ಲಿ ಕಾಷಿಯಸ್ ಆ್ಯಂಡ್ ರಿಸ್ಕ್ ಅವರ್ಸ್ ಆಗಿ ಇರಬೇಕಿತ್ತು. ಸೊ ಹಾಗಾಗಿ ಏನಾಗಿತ್ತು, ಕಾರ್ಪೊರೇಟ್ ಲೋನ್ಸು ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಇದರಿಂದ ಏನಾಗ್ತಿತ್ತು, ಕ್ರೆಡಿಟ್ ಡಿಪ್ಲಾಯ್ಮೆಂಟಿಗೆ ಹಾರ್ಮ್ ಆಗ್ತಿತ್ತು, ಎಕನಾಮಿಕ್ ಗ್ರೋತಿಗೂ ಕೂಡ ಹಾರ್ಮನ್ನು ಕ್ರಿಯೇಟ್ ಮಾಡ್ತಿತ್ತು ಇದು. ದಟ್ಸ್ ಆಲ್ ಫಾರ್ ಟುಡೇ. ನಿಮಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.